ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿವಸ ಉತ್ತಮ ಆರೋಗ್ಯಕ್ಕಾಗಿ ಒಂದು ವಿಶೇಷವಾದಂತಹ ಲಡ್ಡು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಕೇವಲ ಒಂದು ಪದಾರ್ಥ, ಇದು ಎಲ್ಲರ ಮನೆಯಲ್ಲೂ ಸಿಗುವಂಥದ್ದು. ಇದನ್ನು ಪ್ರೆಗ್ನೆಂಟ್ ಇರೋ ಲೇಡಿ ಕೂಡ ಉಪಯೋಗ ಮಾಡ್ಬೋದು. ದೇಹದಲ್ಲಿ ರಕ್ತದ ಕೊರತೆ ಇದ್ದರೆ ನಿವಾರಣೆ ಮಾಡಿಸುವಂಥ ಶಕ್ತಿ ಕೂಡ ಹೊಂದಿದೆ. ಚಿಕ್ಕ ಮಕ್ಕಳಿಂದ ವೃದ್ಧರವರೆಗೂ ಈ ಲಡ್ಡುನ ಸೇವನೆ ಮಾಡ್ಬೋದು. ಹೃದಯ ಆರೋಗ್ಯಕ್ಕೂ ಒಳ್ಳೆಯದು. ನಾರಿನಂಶದಿಂದ ಕೂಡಿರೋದ್ರಿಂದ ನಮ್ಮ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಣೆ ಮಾಡಿಸುವಂಥ ಶಕ್ತಿ ಕೂಡ ಇದೆ. ಇಷ್ಟೆಲ್ಲ ಉಪಯೋಗಕರವಾಗಿರುವಂಥ ಈ ಲಡ್ಡು ರೆಸಿಪಿ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಕಡಾಯಿಗೆ 2 ಬಟ್ಲಾಗುವಷ್ಟು ಕಡಲೆ ಬೀಜನ ಸೇರಿಸ್ತಾ ಇದ್ದೀನಿ. ಶೇಂಗಾ ಬೀಜ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತಲ್ವಾ. ಈ ಶೇಂಗಾ ಬೀಜನ ಬಡವರ ಬಾದಾಮಿ ಅಂತಲೂ ಕೂಡ ಕರೀತಾರೆ. ಈ ಶೇಂಗಾ ಬೀಜನ ಸ್ವಲ್ಪ ನಾವು ನಿಧಾನಕ್ಕೆ ಹುರಿಬೇಕಾಗುತ್ತೆ. ಮೀಡಿಯಂ ಫ್ಲೇಮ್ನಲ್ಲಿ ಇದೇ ಥರ ಕಂಟಿನ್ಯೂಸ್ ಆಗಿ ಹುರಿತಾ ಬರಬೇಕು. ಒಂದೇ ಸತಿಗೆ ಜೋರು ಊರಿನಲ್ಲಿ ಸೀಸೋ ಥರ ಇದನ್ನು ನಾವು ಹುರ್ಕೊಳ್ಬಾರ್ದು. ಮೇಲ್ಭಾಗ ಸ್ವಲ್ಪ ಕೆಂಪಗಾಗಿದೆ, ಕೈನಿಂದ ಉಜ್ಜಿದ್ರೆ ಸಾಕು, ತುಂಬ ಈಸಿಯಾಗಿ ಸಿಪ್ಪೆ ಬಂದುಬಿಟ್ರೆ ಚೆನ್ನಾಗಿ ಶೇಂಗಾ ಬೀಜ ಹುರಿದಿದೆ ಅಂತ ಅರ್ಥ. ನೋಡಿ, ನಾನಿಲ್ಲಿ ಇದೇ ಥರ ಕಂಟಿನ್ಯೂಸ್ ಆಗಿ ಹುರ್ಕೊಂಡು ನೋಡ್ತಾ ಇದ್ದೀರಲ್ಲ, ಇವಾಗ ಶೇಂಗಾ ಬೀಜ ಕೂಡ ಕೆಂಪಗಾಗಿದೆ. ಇಷ್ಟು ಹುರ್ಕೊಂಡ್ರೆ ಸಾಕು. ಈ ಶೇಂಗಾ ಬೀಜದಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಮತ್ತು ಖನಿಜಗಳು, ವಿಟಮಿನ್ಗಳಿಂದ, ನಾರಿನಂಶದಿಂದನೂ ಕೂಡ ಕೂಡಿರುವಂತಹ ಒಂದು ಪದಾರ್ಥ. ಉತ್ತಮ ಆರೋಗ್ಯಕ್ಕೆ ಇದು ತುಂಬಾ ಉಪಯೋಗಕಾರಿ. ಅದು ಕೂಡ ಚಳಿಗಾಲದಂತೂ ಹೇಳಿ ಮಾಡಿಸಿದಂತಹ ಒಂದು ರೆಸಿಪಿ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ನಾನು ತಣ್ಣಗಾಗಲು ಶೇಂಗಾ ಬೀಜನ ತಟ್ಟೆಗೆ ಹಾಕಿಟ್ಟಿದ್ದೆ. ಸ್ವಲ್ಪ ಇದು ತಣ್ಣಗಾದ್ಮೇಲೆ ಕೈನಿಂದ ಈ ಥರ ಸಿಪ್ಪೆನ ಬಿಡಿಸಿ ತಗೊಂಡಿದ್ದೀನಿ. ಇದನ್ನ ಇವಾಗ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇವಾಗ ಮಿಕ್ಸರ್ನ ನಾವು ಆನು ಆಫು ಅಂತ ಮಾಡ್ಕೊಳ್ತಾ ಸ್ವಲ್ಪ ನಾವು ಅಬ್ಳ ಜಬ್ಳ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಸ್ವಲ್ಪ ಅರ್ಧಂಬರ್ಧ ಹೀಗೆ ಗ್ರೈಂಡ್ ಮಾಡಿರುವಂಥದ್ದನ್ನು ಸ್ವಲ್ಪ ನಾನಿಲ್ಲಿ ಎತ್ತಿ ಬಟ್ಲಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಕೊನೆಯದಾಗಿ ಸೇರಿಸ್ಕೊಳ್ಬೇಕಾಗುತ್ತೆ. ಮತ್ತು ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಲೈಟಾಗಿ ತರಿ ಇದೆ ಅನ್ನೋಷ್ಟು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ನೋಡಿ, ನಾನಿಲ್ಲಿ ಇವಾಗ ಗ್ರೈಂಡ್ ಮಾಡ್ಕೊಂಡಾಗಿದೆ. ಸ್ವಲ್ಪ ಅಲ್ಲಲ್ಲಿ ತರಿ ಇದೆ, ಇಷ್ಟಿದ್ರೆ ಸಾಕು. ಇವಾಗಿಲ್ಲಿ ನಾನು ಪುಡಿ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಆರ್ಗ್ಯಾನಿಕ್ ಪುಡಿ ಬೆಲ್ಲ, 3/4 ಬಟ್ಲಾಗುವಷ್ಟು ಪುಡಿ ಬೆಲ್ಲ. ಸ್ವಲ್ಪ ಸ್ವೀಟ್ ತಿನ್ನೋರಾದರೆ ಇನ್ನೂ ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕ್ಕೊಳ್ಬೋದು. ನಿಮ್ಮ ಹತ್ರ ಪುಡಿ ಬೆಲ್ಲ ಇಲ್ಲ ಅಂದರೆ ಯಾವ ಬೆಲ್ಲ ಇರುತ್ತೆ ಅದನ್ನು ಸ್ವಲ್ಪ ಪುಡಿ ಮಾಡಿ ಸೇರಿಸ್ಕೊಳ್ಳಿ. ನೋಡಿ, ನಾನಿಲ್ಲಿ ಇವಾಗ ಗ್ರೈಂಡ್ ಮಾಡ್ಕೊಂಡಾಗಿದೆ. ಪೂರ್ತಿಯಾಗಿ ಬೆಲ್ಲ ಎಲ್ಲ ಶೇಂಗಾದಲ್ಲಿ ಮಿಕ್ಸ್ ಆಗಿದೆ. ಬೆಲ್ಲನ ನಾವು ಕರಗಿಸಿ ಪಾಕ ತಗೊಳ್ಳೋ ಅವಶ್ಯಕತೆನೇ ಬರೋದಿಲ್ಲ. ಈ ಥರ ನೋಡಿ, ಶೇಂಗಾ ಬೀಜದಲ್ಲಿ ನಾವು ಬೆಲ್ಲನ ಸೇರಿಸಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ನಂತರ ಇಲ್ಲಿ ನಾನು ಮುಂಚೆನೇ ತೆಗೆದಿಟ್ಟಂತಹ ಸ್ವಲ್ಪ ಅರ್ಧಂಬರ್ಧ ಗ್ರೈಂಡ್ ಮಾಡಿ ಎತ್ತಿಟ್ಟಂಥ ಶೇಂಗಾ ಬೀಜದ ಪುಡಿನ ಸೇರಿಸಿ ಚೆನ್ನಾಗಿ ಇದನ್ನು ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ನಂತರ ನಾನಿಲ್ಲಿ ಒಂದು ತಟ್ಟೆಗೆ ಸೇರಿಸಿ ಇವಾಗ ಇದನ್ನು ಉಂಡೆ ಕಟ್ಬೋದು. ಆದರೆ ಇದು ಇನ್ನೂ ಉದ್ರುದ್ರಾಗಿದೆ. ಇವಾಗಲೇ ಉಂಡೆ ಕಟ್ಟಕ್ಕೆ ಹೋದರೆ ಉಂಡೆ ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ನೋಡಿ, ಈ ಥರ ಕೈನಲ್ಲಿ ನಾವು ಸ್ವಲ್ಪ ಹೊತ್ತು ಉಜ್ಜಬೇಕಾಗುತ್ತೆ. ಹೀಗೆ ಉಜ್ಜೋದ್ರಿಂದ ಶೇಂಗಾ ಬೀಜದಲ್ಲಿರುವಂಥ ಎಣ್ಣೆ ಅಂಶ ಚೆನ್ನಾಗಿ ಬಿಟ್ಟು ನಾವು ಮಾಡುವಂಥ ಉಂಡೆ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ. ನೋಡ್ತಾ ಇದ್ದೀರಲ್ಲ ಇವಾಗ ಯಾವ ಥರ ಆಗಿದೆ ಅಂತ. ಮುಂಚೆ ಸ್ವಲ್ಪ ಪುಡಿ ಉದ್ರುದ್ರಾಗಿತ್ತು. ನಂತರ ಕೈನಿಂದ ಉಜ್ಜಿದ ಮೇಲೆ ಎಣ್ಣೆ ಅಂಶ ಅನ್ನೋದು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಯಾವುದೇ ಥರದ ಪಾಕ ಕೂಡ ಬೇಕಾಗೋದಿಲ್ಲ. ನೋಡ್ತಾ ಇದ್ದೀರಲ್ಲ ಇವಾಗ ಎಷ್ಟು ಸಲೀಸಾಗಿ ಉಂಡೆನ ಕಟ್ಬೋದು ಅಂತ. ಸ್ವಲ್ಪ ಕೂಡ ಎಣ್ಣೆ, ತುಪ್ಪ ಯಾವುದೂ ಕೂಡ ಬೇಕಾಗೋದಿಲ್ಲ. ಕೇವಲ 2 ಪದಾರ್ಥ ಸಾಕು. ಶೇಂಗಾ ಬೀಜದಲ್ಲಿರುವಂಥ ಎಣ್ಣೆ ಅಂಶದಿಂದನೇ ನಾವು ಈ ಥರ ಉಂಡೆನ ರೆಡಿ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಕೂಡ ತುಪ್ಪ ಬಳಸಿಲ್ಲ. ಆ ಶೇಂಗಾ ಬೀಜದಲ್ಲಿರುವಂಥ ಎಣ್ಣೆ ಅಂಶದಿಂದನೇ ಲಡ್ಡು ಸೂಪರಾಗಿ ಶೈನಿಂಗ್ ಆಗಿ ರೆಡಿಯಾಗಿದೆ. ಇದೇ ಥರ ಎಲ್ಲ ಉಂಡೆಗಳನ್ನು ಕೂಡ ನಾನಿಲ್ಲಿ ಕಟ್ತಾ ಇದ್ದೀನಿ. ದಿನಾಲೂ ಇದನ್ನು ಒಂದರಂತೆ ನೀವು ಸೇವನೆ ಮಾಡಿದ್ರೆ ಸಾಕು. ಒಳ್ಳೆ ಪ್ರೋಟೀನ್, ಕೊಬ್ಬಿನಂಶ, ನಾರಿನಂಶದಿಂದ ತುಂಬಿರುವಂತಹ ಶೇಂಗಾ ಬೀಜದ ಈ ಲಡ್ಡು ದೇಹದಲ್ಲಿ ರಕ್ತದ ಕೊರತೆ ಇದ್ದರೆ ಅದನ್ನು ನಿವಾರಣೆ ಮಾಡಿಸುವಂತಹ ಶಕ್ತಿ, ಹಾಗೆಯೇ ಜೀರ್ಣಕ್ರಿಯೆಗೂ ಕೂಡ ಇದು ಸಹಾಯಕಾರಿಯಾಗುತ್ತೆ. ಇದನ್ನು ವಿಶೇಷವಾಗಿ ಬೆಳೆಯುವಂಥ ಮಕ್ಕಳಿಗೆ ಕೊಡ್ಬೋದು. ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸ್ಗೆ ಡೈಲಿ ಒಂದರಂತೆ ಈ ಲಡ್ಡುನ ಸೇರಿಸಿ ಕೊಡಿ, ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಂದ ದೊಡ್ಡೋರ್ವರೆಗೂ ಈ ಲಡ್ಡುನ ನಾವು ಸೇವನೆ ಮಾಡ್ಬೋದು. ಪ್ರೆಗ್ನೆನ್ಸಿ ಟೈಮ್ನಲ್ಲೂ ಕೂಡ ಈ ಲಡ್ಡುನ ನೀವು ಸೇವನೆ ಮಾಡಿದ್ರೆ
ದೇಹದಲ್ಲಿ ಆಗುವಂಥ ರಕ್ತದ ಕೊರತೆಯನ್ನು ನಿವಾರಿಸುತ್ತೆ. ಜೀರ್ಣಕ್ರಿಯೆಗೂ ಇದು ಸಹಾಯಕಾರಿಯಾಗುತ್ತೆ. ಈ ಚಳಿಗಾಲದಲ್ಲಂತೂ ಈ ಲಡ್ಡು ಸೇವನೆ ಮಾಡೋದ್ರಿಂದ ದೇಹವನ್ನು ಬೆಚ್ಚಗಿಡಲು ಕೂಡ ಇದು ಸಹಾಯಕಾರಿಯಾಗುತ್ತೆ. ಒಳ್ಳೆ ಕೊಬ್ಬಿನ ಅಂಶದಿಂದ ತುಂಬಿರುವಂತಹ ಈ ಲಡ್ಡು ಹೃದಯ ಆರೋಗ್ಯಕ್ಕೂ ಒಳ್ಳೆಯದು. ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭದಾಯಕವಾಗಿ ರೆಡಿಯಾಗುವಂತಹ ಲಡ್ಡು ರೆಸಿಪಿ. ಎಲ್ಲರ ಮನೆಯಲ್ಲೂ ಶೇಂಗಾ ಇದ್ದೇ ಇರುತ್ತಲ್ವಾ. ಬೆಲ್ಲನ ಬೆರೆಸಿ ಮಾಡಿರುವಂತಹ ಈ ಆರೋಗ್ಯಕರ ಲಡ್ಡು ರೆಸಿಪಿ ಎಷ್ಟು ಸುಲಭನೋ ಅಷ್ಟೇ ಆರೋಗ್ಯಕರವಾದಂತಹ ಲಡ್ಡು ರೆಸಿಪಿ ಅಂತ ಹೇಳ್ಬೋದು. ನೋಡಿ ಎಷ್ಟು ಸೂಪರಾಗಿ ಲಡ್ಡು ರೆಡಿಯಾಗಿದೆ ಅಂತ. ಸ್ವಲ್ಪ ಕೂಡ ಪಾಕನ ರೆಡಿ ಮಾಡ್ಕೊಂಡಿಲ್ಲ, ಸ್ವಲ್ಪ ಕೂಡ ತುಪ್ಪನೂ ಕೂಡ ಬಳಸಿಲ್ಲ. ಎಷ್ಟು ಚೆನ್ನಾಗಿ ಶೈನಿಂಗ್ ಆಗಿ ಲಡ್ಡು ರೆಡಿಯಾಗಿದೆ ಅಂತ ನೋಡ್ತಾ ಇದ್ದೀರಲ್ಲ. ಪಾಕ ಮಾಡಿಕೊಳ್ಳದೆ ಶೇಂಗಾ ಬೀಜದ ಪುಡಿನ ಕೈನಲ್ಲಿ ಉಜ್ಜಿ ಮಾಡಿರುವಂತಹ ಶೈನಿಂಗ್ ಆಗಿರುವಂತಹ ಆರೋಗ್ಯದಾಯಕವಾದಂತಹ ಲಡ್ಡು ರೆಸಿಪಿ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನೀವು ಕೂಡ ಇದನ್ನು ಮಾಡಿ ತಿನ್ನಿ, ಮಕ್ಕಳಿಗೂ ಕೊಡಿ. ಇವತ್ತಿನ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.